ನೋಡಿ ಪಿಜ್ಜಾ ಏನು ಸಖತ್ತಾಗಿದೆ, ಸೆಕ್ಸಿ ಅಂದ್ಕೊಳ್ಳಿ, ಮಸ್ತು ಅಲ್ವಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಈ 5ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಲಾರ್ಜ್ ಪಿಜ್ಜಾ ಮಾಡೋಣ ಬನ್ನಿ. ಸೊ ಲಾರ್ಜ್ ಡೋ ತೊಗೊಂಡು ಚೆನ್ನಾಗಿ ರೌಂಡಿಗೆ ಮಾಡ್ಕೋಬೇಕು. ಆ್ಯಕ್ಚುಲಿ ಆ ರೌಂಡಿಗೆ ಮಾಡ್ಕೊಂಡು ಆದಮೇಲೆ ಏನಿಲ್ಲ, ಅಮ್ಕೋಬೇಕು ಚೆನ್ನಾಗಿ, ಅಮ್ಕು ಅಂತ. ಆಮೇಲೆ ಸುತ್ತಮುತ್ತ ಅದೇನು ಸೆಮೆಲಿನಾ ಅಂತ ನಾವು ಕರಿತೀವಿ ಇಲ್ಲಿ. ಸೊ ಆ ಸೆಮೆಲಿನ ಸುತ್ತ ಹಾಕೊಂಡು ಕೈನ ಆ್ಯಕ್ಚುಲಿ ಈ ಆ್ಯಂಗಲಲ್ಲಿ ಮಡಿಕೋಬೇಕು. ಈ ಆ್ಯಂಗಲಲ್ಲಿ ಮಡಿಕೊಂಡ್ರೆ ಕ್ರಸ್ಟ್ ಬರುತ್ತೆ. ಏನಂದರೆ ಫಸ್ಟ್ 2 ಬೆರಳು ಲಾಕ್ ಮಾಡ್ಕೊಂಡು ಇನ್ನು ಮಿಕ್ಕಿದ ಬೆರಳು ಇದೆಯಲ್ಲ ಅದರಲ್ಲಿ ಸೈಡ್ ಕ್ರಸ್ಟ್ ಮಾಡಬೇಕು. ಅಂದರೆ ಬೌಂಡ್ರಿ ಇಂಡಿಯಾ ಪಾಕಿಸ್ತಾನ ಬೌಂಡ್ರಿ ಕ್ರಿಯೇಟ್ ಮಾಡ್ತೀವಲ್ಲ, ಆ ಥರ ಬಾರ್ಡ್ರ್ ಕ್ರಿಯೇಟ್ ಮಾಡಬೇಕು. ಆ ಬಾರ್ಡ್ರ್ ಏನಂತಂದರೆ ಅದೇ ಕ್ರಸ್ಟ್, ನೀವು ತಿನ್ನೋ ಕ್ರಸ್ಟ್ ನೋಡಿ ಇದೆ. ಸೊ ಈ ಕ್ರಸ್ಟ್ನೇ ಎಲ್ಲರೂ ಎಸೆಯೋದತ್ತಾಗೆ. ಅದಾದಮೇಲೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಗೊತ್ತಿರುತ್ತಲ್ವ ಒಂದು ಐಡಿಯಾ, ಲಾರ್ಜ್ 16 ಇಂಚ್ ನಾನು ಮಾಡ್ತಾ ಇರೋದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಆ ಥರನಾದ್ರು ಸ್ಟ್ರೆಚ್ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲಿ ಈ ಥರನಾದ್ರು ಸ್ಟ್ರೆಚ್ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಸೊ ಸ್ಟ್ರೆಚ್ ಮಾಡ್ಕೊಂಡ್ಮೇಲೆ ನಮ್ಮದು ಇಟಾಲಿಯನ್ ಪಿಜ್ಜಾ ಅಲ್ಲ, ನಮ್ಮ ಬಂದು ಅಮೇರಿಕನ್ ಪಿಜ್ಜಾ. ಸೊ ಅಮೇರಿಕನ್ ಪಿಜ್ಜಾಗೆ ಇದು ಮಾಡಬೇಕು, ಸ್ಲೈಸ್ ಕೊಡ್ತಾರೆ. ಅಂದರೆ ಅಡೀಲಿ ಹಾಕಿದ್ದೀನಿ ನೋಡಿ ಪ್ಲೇಟು, ಆ ಪ್ಲೇಟಿಗೆ ನೀಟಾಗಿ ಹಾಕ್ಕೊಂಡು ಆ ಮಾಡಿರೋ ಕ್ರಸ್ಟು ಉಳಿಸ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬೇಸಿಕ್ ಏನು ಅಂತಂದರೆ, ನೀನು ಸ್ಲ್ಯಾಪಿಂಗ್ ಹಿಂಗೆ ಮಾಡ್ತೀಯ ಅಂತ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಈ ಫಿಕ್ಸಿಂಗು ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಂದೊಂದ್ಸತಿ ಡೋ ಕೆಟ್ಟದಾಗಿರ್ತದೆ. ಸೊ ನೆಕ್ಸ್ಟು ಸಾಸ್ ಹಾಕೋಣ ಬನ್ನಿ. ಸೊ ನಮ್ಮದ್ರಲ್ಲಿ 3 ಥರ ಸಾಸು, ಟೊಮೆಟೋನು, ಬಾರ್ಬಿಕ್ಯೂ ಮತ್ತು ಗಾರ್ಲಿಕ್ಕು. ಸೊ ಈಗ ನಾನು ಸದ್ಯಕ್ಕೆ ಟೊಮೆಟೋನ ಹಾಕ್ತಾಯಿದ್ದೀನಿ. ಸೊ ಈ ಟೊಮೆಟೋನ್ ಸಾಸ್ ಏನು ಅಂತಂದರೆ ಸೇಮ್ ನಾವು ದೋಸೆ ಹೋಯ್ತೀವಲ್ಲ ಮನೇಲಿ, ಅದೇ ಥರ ದೋಸೆ ಹೊಯ್ಕೊಳ್ಳೋದು. ಆದರೆ ಹಾಕ್ಬೇಕಾದ್ರೆ ಹುಷಾರಾಗಿ ನೋಡ್ಕೋಬೇಕು. ಕ್ರಸ್ಟ್ ಇದೆ ಅಲ್ಲ, ಅದ್ರ ಬಿಟ್ಟು ಈಚೆ ಹೋಗಬಾರ್ದು. ಏಕೆಂದರೆ ಹೋಯ್ತು ಅಂತಂದರೆ ಆ ಮಾಡಿರೋ ಕ್ರಸ್ಟೆಲ್ಲ ವ್ಯರ್ಥ ಆಗೋಗುತ್ತೆ ಗೈಸ್. ಅದಕ್ಕೋಸ್ಕರ ಆ ಕ್ರಸ್ಟ್ ನೋಡ್ಕೊಂಡು ಹಾಕೋಬೇಕು. ಸೊ ಈ ಸಾಸ್ ಮುಗಿದ್ಮೇಲೆ ಇನ್ನೇ ನೆಕ್ಸ್ಟು ಗೊತ್ತು ತಾನೆ, ಚೀಸೇ. ಸೊ ನಾನು ಹೊಸ ಚೀಸ್ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ನಾರ್ಮಲ್ ಚೀಸಲ್ಲಿ ಬೇಕನ್ನು ಅವು ಇವೆಲ್ಲ ಮುಟ್ಟಿರ್ತಾರೆ. ಸೊ ಅದಕ್ಕೆ ನನಗೆ ಬೇಕನ್ ಅವೆಲ್ಲ ತಿನ್ನಲ್ಲ ಅಲ್ವ ನಾನು, ಅದಕ್ಕೋಸ್ಕರ ಹೊಸ ಪ್ಯಾಕೆಟ್ ಓಪನ್ ಮಾಡ್ತೀನಿ. ಇದು ತುಂಬ ಕಾಸ್ಟ್ಲಿ ನಮ್ಮ ಶಾಪಲ್ಲಿ, ಸೊ ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು. ನನಗೆ ಅಲ್ವಾ, ಸೊ ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ, ಯಾರು ಕೇಳಲ್ಲ, ಏನೂ ಮಾಡಲ್ಲ ಆ್ಯಕ್ಚುಲಿ. ಸೊ ಅದೊಂದು ಪ್ಲಸ್ ಪಾಯಿಂಟು, ನಾನು ಅವತ್ತೇ ಹೇಳಿದ್ನಲ್ಲ. ಸೊ ಈ ಪಿಜ್ಜಾ ಮಾಡಬೇಕಾದ್ರೆ ಎಷ್ಟು ಬೇಕಾದ್ರೂ ತಿನ್ನು ನೀನು, ಯಾರು ಏನೂ ಕೇಳಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದೇ ಟಾಪಿಂಗ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಹೊಸ ಚೀಸ್ ಥರ ಎಲ್ಲ ಹೊಸದೇ ಯೂಸ್ ಮಾಡೋದು. ಏಕೆ ಅಂತಂದರೆ ಬೇಕನ್ನೆಲ್ಲ ಮುಟ್ಟಿರ್ತೀವಿ ಅದಕ್ಕೆ. ಸೊ ನಾನಿವತ್ತು ಮಾಡ್ಕೋತಾ ಇರೋದು ವೆಜ್ ಪಿಜ್ಜಾ. ಯಾಕೆ ಅಂತಂದರೆ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ನಾನು ನಾನ್ ವೆಜ್ನ ವಾರಕ್ಕೆ ಒಂದೇ ಸತಿ ತಿನ್ನೋದು ಅಂತ ಶಪಥ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ವೆಜಿಟೇರಿಯನ್ ಪಿಜ್ಜಾ ಮಾಡ್ಕೋತಾ ಇದ್ದೀನಿ. ಎಲ್ಲ ವೆಜ್ಜೀಸ್ ಏನೇನಿದೆ ಎಲ್ಲ ಹೊಸದು ಓಪನ್ ಮಾಡಿ ನೀಟಾಗಿ ಟಾಪಿಂಗ್ ಮಾಡ್ಕೊಂಡು ಎಲ್ಲ ಸುತ್ಕೋತಾ ಇದ್ದೀನಿ ನೋಡಿ, ತುಂಬ್ಕೋತಾ ಇದ್ದೀನಿ ಚೆನ್ನಾಗಿ ಗೊತ್ತಾಗಿ. ಇದು ಒಂದು 5 ಸ್ಲೈಸ್ ತಿಂದ್ರೂ ಹೊಟ್ಟೆ ತುಂಬ ಉಡೋಕು ಅನ್ನೋ ಥರ ತಗ ಅಂತ ತುಂಬ್ಕೋತಾ ಇರೋದಕ್ಕೆ. ಏನು ಬಿಟ್ಟು ಅಲ್ವಾ ಚೆನ್ನಾಗಿ, ಏನು ದುಡ್ಡು ಹಾಕಿ ಕೊಡಬೇಕು ಫ್ರೀ ಅಂದಮೇಲೆ. ನಾವು ಗೊತ್ತಲ್ಲ ಇಂಡಿಯನ್ಸು, ನಮಗೂ ಇರಲಿ ನಮ್ಮ ಖಾನ್ದಾನ್ಗೂ ಇರಲಿ ಅನ್ನೋ ಜನಗಳೆಲ್ಲರೂ. ಅದಕ್ಕೋಸ್ಕರ ಅಂದರೆ ಬೇರೆಯವ್ರು ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಹಂಗೇನಪ್ಪ ಫ್ರೀಯಾಗಿ ಕೊಡ್ತಾಯಿರೋ ಅಂತ ಚೆನ್ನಾಗಿ ಬಾಚ್ಕೊಬಿಡ್ತೀನಿ. ಸೊ ಇದು ನೋಡಿ ಎಲ್ಲ ಟಾಪಿಂಗ್ಸು ಹಾಕ್ಕೊಂಡೆ, ಆನಿಯನ್, ಪೆಪ್ಪರ್, ಮಶ್ರೂಮ್ ಇರೋದು ಏನೇನೈತೆ ಎಲ್ಲ ಆನಿಯನ್ಸ್. ವೆಜಿಟೇರಿಯನ್ ಪಿಜ್ಜಾ ಅಲ್ವಾ, ಅದ್ರ ಮೇಲೆ ಸ್ವಲ್ಪ ಚೀಸ್ ಉದುರಿಸ್ಕೊಂಡೆ. ಸೊ ಇದು ನೋಡಿ, ಓವನ್ಗೆ ಹೋಗೋಕ್ಕಿಂತ ಮುಂಚೆ ಇದು ಪಿಜ್ಜಾ ಹಿಂಗಿದೆ. ಸೊ ಓವನಿಂದ ಬಂದಮೇಲೆ ಈ ಥರ ಇದೆ ನೋಡಿ, ಏನು ಸಖತ್ತಾಗಿ ಕಾಣಿಸ್ತಿದೆ ಅಂದರೆ ಆಹಾ ಶಬಾಸ್ ಸಂಜಯ್ ಅನ್ಕೋಬೇಕು ನಾನೇ ಯಾವಾಗಲೂ, ಆ ಥರ ಇದೆ. ಸೊ ಇದು ಲಾರ್ಜ್ ಪಿಜ್ಜಾ ಆಗಿರೋದಕ್ಕೆ ಟೋಟಲ್ ನಾವು 10 ಸ್ಲೈಸ್ ಬರಬೇಕು. 10 ಸ್ಲೈಸ್ ಅಂದರೆ ನಾವು 5 ಸತಿ ಕಟ್ ಮಾಡಬೇಕು. ಅಂದರೆ ಒಂದರ ಮಿಡಲ್ಲು, ಲೆಫ್ಟು, ರೈಟು ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ರೀ. ಸೊ ನೋಡಿ ಈ ಥರ, ಇದರಲ್ಲೂ ಅಷ್ಟೇ ಆ ಕಟರ್ನೂ ನಾನು ಹೊಸದೇ ತತ್ತೀನಿ. ಯಾಕಂದರೆ ವಾಶ್ ಮಾಡ್ಕೊಂಡು ಹೊಸ್ದಾಗಿ ನೀಟಾಗೆ ಹೊಸದೇ ತೊಗೊಬಂದು ನೋಡಿ, ಇದು ಹೊಸ ಕಟರು. ಸೊ 5 ಥರ ಬರಬೇಕು, 1 2 3 ಆಮೇಲೆ 4 ಆಮೇಲೆ 5 ಅನ್ನೋ ಥರ. ಸೊ ಚೀಸ್ ಜಾಸ್ತಿ ಹಾಕೊಬಿಟ್ಟಿದ್ದೀನಲ್ಲ, ಸ್ವಲ್ಪ ಸೈಡ್ಗೆ ಹೊಂಟೋಯ್ತು ಕಟ್ ಮಾಡಬೇಕಾದ್ರೆ. ಹೆಂಗೆ ನನ್ನ ಹೊಟ್ಟೆಗೆ ಅಲ್ವಾ ಹೋಗೋದು, ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ನೋಡಿ ಇದು ಪಿಜ್ಜಾ. ಇವತ್ತಿಗೆ ಇಷ್ಟು ಸಾಕು, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ನೆಕ್ಸ್ಟು ಟೈಮ್ ಸಿಕ್ಕಿದಾಗ ನಾನು ಮೇಯ್ನ್ ಯೂನಿಟ್ಗೆ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಡೋ ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ಸಿಗುವ, ಬೈ.